ಒಬ್ಬರು ಸಂಸಾರದಲ್ಲಿ ಇರ್ತಕ್ಕಂಥ ಜನ ಆದರೆ ಸಮಾಜದಲ್ಲಿ ಇರ್ತಕ್ಕಂಥವರು ಅಷ್ಟೇ ಅಲ್ಲ, ನಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥವರು ಅನೇಕರ ಜೊತೆಯಲ್ಲಿ ನೀವು ಸತ್ತ ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಗೃಹಸ್ಥ ಇದ್ದಾನೆ. ಹಾಗಾದ್ರೆ ಈ ಗೃಹಸ್ಥ ಇವರ ಜೊತೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಾಂಧವ್ಯವನ್ನು ಉಂಟು ಮಾಡ್ಕೋಬೇಕು. ಅಷ್ಟೇ ಅಲ್ಲದೇನೆ ತಾನು ಕೃತಾರ್ಥತೆಯನ್ನು ಹೊಂದಬೇಕಾದ್ರೆ, ಮೋಕ್ಷ ಪದವನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು? ನಿತ್ಯ ನಾವು ಫೇಸ್ ಮಾಡ್ತಕ್ಕಂಥ ಸಮಸ್ಯೆಗಳಿವೆ. ಬೆಳಗ್ಗೆ ಒಂದು ತಕ್ಷಣನೇ ಕಾಫಿ ಬೇಕಂತ ಒಬ್ರು, ಶಾಲೆಗೆ ಟೈಮ್ ಆಗುತ್ತೆ ತಿಂಡಿ ಮಾಡಿದೆ ಅಂತ ಇನ್ನೊಬ್ರು, ಇನ್ನೊಬ್ರು ನಾನು ಆಫೀಸ್ ಹೋಗ್ಬೇಕು ಸರಿ ಕ್ಯಾರಿಯರ್ ಕಟ್ಟಿದ್ಯಾ ಅಂತ ಇನ್ನೊಬ್ರು. ನಿನಗಂತೂ ರೆಸ್ಟ್ ಇಲ್ಲ. ನಿಮ್ಮನ್ನೇ ಉದ್ದೇಶಿಸಿ ಹೇಳ್ತಾ ಇದ್ದೀನಿ. ನಾವು ಸ್ವಲ್ಪ ನನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಪಕ್ಷದವ್ರನ್ನ. ಯಾಕೆ ಅಂದರೆ ಸಮಸ್ಯೆಗಳು ಯಾರಿಗೆ ಜಾಸ್ತಿ ಅಂದರೆ ಮಹಿಳಾ ಮಾತೆಯರಿಗೆ ನಿಜವಾಗಿರ್ತಕ್ಕಂಥ ಸಮಸ್ಯೆಗಳು, ಸಾಂಸಾರಿಕ ಸಮಸ್ಯೆಗಳು. ಇಂಥ ಸಮಸ್ಯೆಗಳನ್ನು ಅದಿಮಿ ನೀವು ಮೇಲೆಗೆ ಆ ಭಗವತ್ ತತ್ವವನ್ನು ತಿಳಿಯಬೇಕಾದ್ರೆ ನೀವೇನು ಮಾಡಬೇಕು, ಹೇಗೆ ಮಾಡ್ಕೋಬೇಕು? ದಾಂಪತ್ಯ ಜೀವನದಲ್ಲಿ ಮುಟ್ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್, ಸತಿ ಪತಿ ಮಧ್ಯದಲ್ಲಿ ಒಳ್ಳೆಯವಾಗಿರ್ತಕ್ಕಂಥ ಫೌಂಡೇಶನ್, ಅದು ನಿಜವಾಗಿರ್ತಕ್ಕಂಥ ಬುನಾದಿ. ಅದು ಎಷ್ಟು ಭದ್ರವಾಗಿರುತ್ತೋ ಅಷ್ಟು ಗೃಹಸ್ಥಾಶ್ರಮದಲ್ಲಿ ನೀವು ಶಾಂತಿ ನೆಮ್ಮದಿಯನ್ನು ನೀವು ಕಾಪಾಡಿಕೊಂತ ಬರ್ಬೋದು. ಅಷ್ಟೇ ಅಲ್ಲದೇ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು ನಿಷ್ಕಾಮ ಕರ್ಮೆಯಾಗಿ ಮಾಡ್ತಕ್ಕಂಥದ್ದು ತುಂಬ ಆದರ್ಶ. ನೀವು ಏನೇ ಕರ್ಮಗಳು ಮಾಡಿ, ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವೂ ಕರ್ಮ ಮಾಡುವಾಗ ಅಂದ್ಕೊಳ್ಳಿ, ಇದು ಭಗವದರ್ಪಿತ ಕರ್ಮ. ನನಗೆ ಈ ಜೀವನದಲ್ಲಿ ಈ ಸಂದರ್ಭದಲ್ಲಿ ಒದಗಿ ಬಂದಿರತಕ್ಕಂಥ ಈ ಕಾರ್ಯಕಲಾಪಗಳನ್ನು ನಾನು ಭಗವದರ್ಪಿತವಾಗಿ ನಾನು ಮಾಡ್ತಕ್ಕಂಥ ಕರ್ಮಗಳು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕೆಲಸ ಮಾಡಿ ಮನಸ್ಸು ಮಾತ್ರ ಅಲ್ಲಿ. ಈ ಆಮೆ ಇದೆಯಲ್ವಾ, ಆಮೆ ಅಂದರೆ ತಾವೇ ಟಾಟಾಯಿ, ಅದಕ್ಕೊಂದು ವಿಲಕ್ಷಣ ಇದೆ. ಒಬ್ಬ ಗೃಹಸ್ಥ ಹೀಗಿರ್ಬೇಕಂದ್ರೆ ಆಮೆ ಥರ ಇರಬೇಕು ಎರಡು ದೃಷ್ಟಿಯಿಂದ. ಆಮೆ ತಾನು ಜಲದಲ್ಲಿರುತ್ತೆ, ಸಮುದ್ರದ ದಡದಲ್ಲಿರುತ್ತೆ, ಅಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಇರುತ್ತೆ. ಅದರ ಎಲ್ಲ ಮನಸ್ಸು ಎಲ್ಲಿರುತ್ತೆ ಅಂದರೆ ತಾನು ಇಟ್ಟಿರ್ತಕ್ಕಂಥ ಶಿಶುಗಳ ಮೇಲೆ ನಾನು ಏನು ಮಾಡಲಾರ ಅಂತಕ್ಕಂಥ ಭಾವನೆಯಿಂದ ನಿಮ್ಮ ಮನಸ್ಸನ್ನು ಭಗವದರ್ಪಿತವಾಗಿ ಮಾಡುತ್ತ ಏನೇ ಕರ್ಮಗಳು ಮಾಡಿ ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಏನಿದೆಯೋ ಅದು ಭಗವದರ್ಪಿತ ಕರ್ಮ ಅಂತಾರೆ. ಕುಚೇಲ ಬೆಸ್ಟ್ ಎಕ್ಸಾಂಪಲ್. ಕುಚೇಲನ ಸಂಸಾರ ದೊಡ್ಡದು, ಚಿಕ್ಕದಲ್ಲ. ಹೆಂಡತಿ ಒಬ್ಳೆ, ಆದರೆ ಸಂಸಾರ ಮಾತ್ರ ತುಂಬ ದೊಡ್ಡದು. ಆ ಕುಚೇಲನ ಬಡತನ ಇಲ್ಲಿ ಯಾರೂ ಅಂತ ಬಡುವುದಿಲ್ಲ.